ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ರೈಲುಗಳು ನಿಲುಗಡೆಗೊಳಿಸಬೇಕು ಮತ್ತು ಬಂದ್ ಆಗಿರುವ ಇಂಟರ್ಸಿಟಿ ರೈಲು ಪುನರಾರಂಭಿಸಬೇಕು ಅಂತ ಕರ್ನಾಟಕ ಪ್ರದೇಶ ಕೂಲಿ ಸಮಾಜ ಒತ್ತಾಯ ಮಾಡಿದೆ. ನಗರಕ್ಕೆ ಆಗಮಿಸಿದ್ದ ಗುಂತಕಲ್ ವಿಭಾಗೀಯ ನಿಯಂತ್ರಣಾಧಿಕಾರಿ ವಿನೀತ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಿದ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ಮಾತನಾಡಿ, ಜಿಲ್ಲೆಯಾಗಿ ಸುಮಾರು 13 ವರ್ಷ ಗತಿಸಿದ್ರೂ ಕೂಡ ಇದುವರೆಗೆ ನಗರದಲ್ಲಿ ಅನೇಕ ರೈಲುಗಳು ನಿಲುಗಡೆಯಾಗ್ತಾ ಇಲ್ಲ. ಇದರಿಂದ ಜಿಲ್ಲೆಯಾಗಿದ್ರೂ ಜನತೆಗೆ ಅನುಕೂಲತೆಗಳು ಸಿಗ್ತಾ ಇಲ್ಲ ಅಂತ ದೂರಿದ್ರು. ಕೂಡಲೇ ಎಲ್ಲ ರೈಲುಗಳು ನಿಲುಗಡೆಗೆ ಕ್ರಮ ವಹಿಸಬೇಕು ಮತ್ತು ಕೊರೋನಾ ನಂತರ ಬಂದ್ ಆಗಿರುವ ಇಂಟರ್ಸಿಟಿ ರೈಲು ಮತ್ತೆ ಪುನರಾರಂಭಿಸಬೇಕು. ಜೊತೆಗೆ ರೈಲು ನಿಲ್ದಾಣದಲ್ಲಿ ಮೂಲ ಸೌಕರ್ಯವನ್ನ ಅಂದ್ರೆ ಲಿಫ್ಟ್ ವ್ಯವಸ್ಥೆ, ರೈಲು ನಿಲ್ದಾಣದ ಪ್ಲಾಟ್ ಫಾರಂನಲ್ಲಿ ಸಂಪೂರ್ಣ ಮೇಲ್ಚಾವಣಿಯ ವ್ಯವಸ್ಥೆ, ಆಸನದ ವ್ಯವಸ್ಥೆಗಳು ಅಭಿವೃದ್ಧಿಪಡಿಸಬೇಕು. ಮಂತ್ರಾಲಯ ಹೊರತುಪಡಿಸಿದರೆ ಅತಿ ಹೆಚ್ಚು ಆದಾಯ ನೀಡುವ ರೈಲು ನಿಲ್ದಾಣ ಇದಾಗಿದ್ದು, ಅಲ್ಲದೆ ಈ ಭಾಗದಿಂದ ಗೂಳೆ ಹೋಗುವ ಜನ ಹೆಚ್ಚು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದು, ಅವರೆಲ್ಲರಿಗೂ ಅನುಕೂಲ ಮಾಡಿಕೊಡಲು ಎಲ್ಲ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು. ಯಾದಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು 13 ವರ್ಷ ಗತಿಸಿದ್ರು ಕೂಡ ಕೆಲವು ಎಕ್ಸ್ಪ್ರೆಸ್ ಗಾಡಿಗಳು ನಿಲ್ಲದಿರತಕ್ಕಂಥದ್ದು ದುರದೃಷ್ಟಕರ. ಸಾಕಷ್ಟು ಬಾರಿ ನಾವು ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಕೇಂದ್ರ ಸರ್ಕಾರ, ರೈಲ್ವೆ ಸಚಿವರು ಮತ್ತು ಪ್ರಧಾನಮಂತ್ರಿ ಮತ್ತು DRM ಇಲ್ಲಿವರೆಗೆ ಸ್ಪಂದಿಸಿಲ್ಲ. ನೀನೇ ಮಧ್ಯಾಹ್ನ ಬಂದಿರತಕ್ಕಂಥ ಯಾದಗಿರಿ ರೈಲು ನಿಲ್ದಾಣಕ್ಕೆ ಬಂದಿರತಕ್ಕಂಥ DRMಗೆ ನಾವು ನನ್ನ ಕಡೆಯಿಂದ ಮತ್ತು ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಕಡೆಯಿಂದ ನಾವು ಮನವಿ ಸಲ್ಲಿಸಿದ್ದೀವಿ. ತಕ್ಷಣ ಎಲ್ಲ ಗಾಡಿಗಳನ್ನು ನಿಲ್ಲಂತ ಆಗಬೇಕು, ಎಲ್ಲ ನಿಲ್ಲಾರ್ದು ಎಕ್ಸ್ಪ್ರೆಸ್ಗಳು ನಿಲ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಕೊರೋನಾದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿಯನ್ನು ಅದಕ್ಕೆ ಮರು ಆರಂಭ ಮಾಡ್ಬೇಕಂತಕ್ಕಂಥದ್ದು ಮನವಿ ಕೊಟ್ಟಿವಿ. ಇದಕ್ಕೆ ಸ್ಪಂದಿಸಿರು ಸರಿ, ಸ್ಪಂದಿಸಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ರೈಲ್ವೆ ಸಚಿವರಿಗೆ ಮತ್ತು DRMಗೆ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತಿದ್ದೇನೆ. ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ 2008 ನಂತರ ಇದು ಜಿಲ್ಲೆ ಆದ ನಂತರ ಇಲ್ಲ ಅನೇಕ ಟ್ರೈನ್ಗಳು ಅಪ್ ಆ್ಯಂಡ್ ಡೌನ್ ಅಂದರೆ ಬೆಂಗಳೂರು, ಚೆನ್ನೈ ಮತ್ತು ಮುಂಬೈ ಹೋಗ್ತಕ್ಕಂಥ ಟ್ರೈನ್ಗಳು ಅನೇಕ ನಿಂದಿರ್ತಾ ಇಲ್ಲ. ನಿನ್ನೆ ಗುಂತಕಲ್ಲಿನ DRM ಅವರು ಇಲ್ಲಿ ಪರಿಶೀಲನೆಗೆ ಬಂದಾಗ ಅವರಿಗೆ ಮನವಿ ಪತ್ರ, ಗಿರಿನಾಡಿನ ಜನ, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸೇರಿ, ವಾಹನ ಚಾಲಕರು ಎಲ್ಲರೂ ಸೇರಿ ಅವರಿಗೆ ಮನವಿ ಪತ್ರ ಕೊಡಲಾಯಿತು. ಇಲ್ಲಿ ಯಾಕೆ ನಿಂದಿರಿಸಬೇಕು ಅನ್ನೋದು ಮಹತ್ವ ಅದ. ಯಾಕೆ ನಿಂದಿರಿಸ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲದವರೆಗೆ ವಲಸೆ ಹೋಗ್ತಕ್ಕಂಥ ಜನ ಭಾಳ ಇದ್ದಾರೆ. ಅದು ಬೆಂಗಳೂರು, ಪುಣೆ ಮತ್ತು ಮುಂಬೈ ದುಡಿಲಿಕ್ಕೆ. ಯಾಕೆ ದುಡಿಲಿಕ್ಕೆ ಹೋಗ್ತಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಲ್ಲಿ ಯಾವುದು ಕೈಗಾರಿಕೆ ಇಲ್ಲ, ನೀರಾವರಿ ಇಲ್ಲ, ಯಾವುದು ಒಣ ಬೇಸಾಯ ಬಿಟ್ಟರೆ ಏನಿಲ್ಲ. 6 ತಿಂಗಳು ಮನೆಯಾಗ ಕೊಡಬೇಕಾಗ್ತದೆ. ಈ ರೀತಿ ಟ್ರೈನ್ ಸೌಲಭ್ಯ ಇಲ್ಲ ಅಂದರೆ ಅವ್ರು ಹ್ಯಾಂಗೆ ಬದುಕಲಿಕ್ಕೆ ಸಾಧ್ಯ? ಅದಕ್ಕೆ ಅವ್ರು ಹೆಂಡ್ರು ಮಕ್ಕಳು ಕಟ್ಕೊಂಡು ಅವರು ವಲಸೆ ಹೋಗ್ತಾರೆ. ಹೀಗಾಗಿ ಎಲ್ಲ ಟ್ರೈನ್ಗಳು ನಿಲ್ಲಬೇಕು, ಇಂಟರ್ಸಿಟಿ ಚಾಲಿದ್ದು ರದ್ದಾಗಿದ್ದು ಪುನರ್ ಆಗಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶರಣಪ್ಪ ಹದನೂರ, ಗಿರಿನಾಡು ಟ್ಯಾಕ್ಸಿ ಚಾಲಕರ ಜಿಲ್ಲಾಧ್ಯಕ್ಷ ಬಸವರಾಜ್ ಇಟಗಿ, ಶರಣು ಜೋತ ಸಾಬಯ್ಯ, ಗುತ್ತಿದಾರ ಕಾಯಪ್ಪ ಬಸ್ಸು, MED ಜಮಾಲ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.